ಎಲ್ರಿಗೂ ನಮಸ್ಕಾರ. ಟ್ರೇಡಿಂಗ್ ಈ ಪದ ಕೇಳಿದ ತಕ್ಷಣ ಎಷ್ಟೋ ಜನರಿಗೆ ಇದೊಂದು ದೊಡ್ಡ ಕಾಂಪ್ಲಿಕೇಟೆಡ್ ಪ್ರಪಂಚ ಅನ್ಸುತ್ತೆ. ಅದರಲ್ಲೂ ಈ ಆಪ್ಷನ್ಸ್ ಟ್ರೇಡಿಂಗ್ ಅಂತ ಬಂದಾಗಂತೂ ಗೊಂದಲ ಇನ್ನಷ್ಟು ಜಾಸ್ತಿ ಅಲ್ವಾ? ಆದ್ರೆ ಈ ಪಯಣದ ಅತಿ ಮುಖ್ಯವಾದ ಮೊದಲ ಹೆಜ್ಜೆ ಇದೆಯಲ್ಲ, ಅದನ್ನ ಎಷ್ಟು ಸರಳವಾಗಿ ಇಡಬಹುದು ಅಂತ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಮಾತನ್ನೊಮ್ಮೆ ಗಮನಿಸಿ. ಸ್ವಂತವಾಗಿ ಬೆಳೆಯಿರಿ. ಇದು ಸುಮ್ಮನೆ ಹೇಳಿರೋ ವಾಕ್ಯ ಅಲ್ಲ. ಇದು ಎಷ್ಟೋ ಜನರ ಕನಸು. ತಮ್ಮದೇ ಆದ ಆರ್ಥಿಕ ಸ್ವಾತಂತ್ರ್ಯವನ್ನ ಪಡ್ಕೋಬೇಕು ಅನ್ನೋ ಒಂದು ದೊಡ್ಡ ಆಕಾಂಕ್ಷೆ ಇದು. ಆದ್ರೆ ಇಷ್ಟೊಂದು ದೊಡ್ಡ ಕನಸನ್ನ ನನಸು ಮಾಡ್ಕೊಳ್ಳೋಕೆ ಶುರು ಮಾಡೋದು ಎಲ್ಲಿಂದ? ಈ ಪ್ರಶ್ನೆ ಟ್ರೇಡಿಂಗ್ ಜಗತ್ತಿನ ಕಡೆ ನೋಡೋ ಪ್ರತಿಯೊಬ್ಬ ಹೊಸಬರ ಮನಸ್ಸಲ್ಲೂ ಇದ್ದೇ ಇರುತ್ತೆ. ಸರಿ, ಹಾಗಾದ್ರೆ ಈ ವಿಷಯದ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ. ಅಷ್ಟಕ್ಕೂ ಯಾಕೆ ಜನ ಟ್ರೇಡಿಂಗ್ ಕಡೆಗೆ ಬರ್ತಾರೆ? ಅದಕ್ಕಿರೋ ಆ ಪ್ರಬಲವಾದ ಶಕ್ತಿ ಅಂದ್ರೆ ಆರ್ಥಿಕವಾಗಿ ಸ್ವತಂತ್ರರಾಗ್ಬೋದು, ಅಂದ್ರೆ ಸ್ವಂತವಾಗಿ ಬೆಳಿಬೋದು ಅನ್ನೋ ಭರವಸೆ. ಆದ್ರೆ ಹೊಸದಾಗಿ ಮಾರ್ಕೆಟ್ ಒಳಗೆ ಕಾಲಿಡೋರ್ಗೆ ಇದೊಂದು ರೀತಿ ಚಕ್ರವ್ಯೂಹದ ಥರ ಕಾಣುತ್ತೆ. ಎಲ್ಲವೂ ನಿಗೂಢ, ಎಲ್ಲವೂ ಕಷ್ಟ ಅನ್ನೋ ಥರ ಫೀಲ್ ಆಗುತ್ತೆ ಅಲ್ವಾ? ಹಾಗಿದ್ರೆ ಈ ಯಶಸ್ಸಿನ ಹಿಂದೆ ಏನಾದ್ರೂ ಸೀಕ್ರೆಟ್ ಇದೆಯಾ? ಬನ್ನಿ ಈಗ ಈ ರಹಸ್ಯ ಮಾಹಿತಿ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಬಗ್ಗೆ ನೋಡೋಣ. ಟ್ರೇಡಿಂಗ್ನಲ್ಲಿ ಗೆಲ್ಲೋಕೆ ಇದೇ ಮುಖ್ಯ ಅಂತ ಎಷ್ಟೋ ಜನ ನಂಬಿದ್ದಾರೆ. ಹೌದು, ಎಷ್ಟೋ ಜನರ ತಲೆಯಲ್ಲಿ ಏನಿದೆ ಅಂದ್ರೆ ಟ್ರೇಡಿಂಗ್ನಲ್ಲಿ ಯಶಸ್ಸು ಗಳಿಸೋಕೆ ಏನೋ ಒಂದು ಸ್ಪೆಷಲ್ ಆದ, ಬೇರೆ ಯಾರಿಗೂ ಸಿಗದಂಥ ಜ್ಞಾನ ಬೇಕು ಅಂತ. ಅದೇ ರಹಸ್ಯ ಮಾಹಿತಿ. ಅಂದ್ರೆ ಮಾರ್ಕೆಟ್ ನಾಳೆ ಎಲ್ಲಿಗೆ ಹೋಗುತ್ತೆ ಅಂತ ಪರ್ಫೆಕ್ಟಾಗಿ ಹೇಳೋ ಯಾವುದೋ ಒಂದು ಗುಪ್ತ ಫಾರ್ಮುಲಾ ಅಥವಾ ಇನ್ಸೈಡರ್ ನ್ಯೂಸ್. ಆದ್ರೆ ನಿಜವಾಗ್ಲೂ ಅಂಥದ್ದೇನಾದ್ರೂ ಇದೆಯಾ? ಇಲ್ಲೇ ನೋಡಿ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇರೋದು. ಈ ಮೂಲದ ಪ್ರಕಾರ ನಾವು ಅನ್ಕೊಂಡಿರೋ ಆ ನಿಜವಾದ ರಹಸ್ಯ ಅಷ್ಟೊಂದು ಕಾಂಪ್ಲೆಕ್ಸ್ ಆಗಿಲ್ಲ. ಬದಲಿಗೆ ಅದು ನಮ್ಗೆ ಆಶ್ಚರ್ಯ ಆಗುವಷ್ಟು ಸಿಂಪಲ್ ಆಗಿದೆ. ಹಾಗಾದ್ರೆ ಏನದು ನಿಜವಾದ ರಹಸ್ಯ? ಕೇಳಿ, ಅದು ಯಾವುದೋ ಕಷ್ಟಕರವಾದ ಟ್ರೇಡಿಂಗ್ ಫಾರ್ಮುಲಾ ಅಲ್ಲ, ಯಾವುದೋ ಸೀಕ್ರೆಟ್ ಟೆಕ್ನಿಕ್ ಕೂಡ ಅಲ್ಲ. ಬದಲಿಗೆ ಅದು ಕೇವಲ ನಾನು ಶುರು ಮಾಡಬೇಕು ಅನ್ನೋ ಒಂದು ಸರಳವಾದ, ಅದರ ತುಂಬಾನೇ ಪವರ್ಫುಲ್ ಆದ ನಿರ್ಧಾರ ಅಷ್ಟೇ. ಯಾರು ಬೇಕಾದರೂ ತೆಗೆದುಕೊಳ್ಬೋದಾದ ಒಂದು ನಿರ್ಧಾರವಿದು. ಸರಿ, ನಿರ್ಧಾರ ಆಯ್ತು. ಆಮೇಲೆ ಈಗ ನಾವು ಈ ಮೂಲದಿಂದ ಸಿಕ್ಕಿರೋ ಒಂದು ಮುಖ್ಯವಾದ ಪ್ರಾಕ್ಟಿಕಲ್ ಆದ ವಿಷಯದ ಕಡೆಗೆ ಹೋಗೋಣ. ಆ ಮೊದಲ ಕಾರ್ಯಸಾಧ್ಯ ಹೆಜ್ಜೆ. ಏನಿದು ಮೊದಲ ಹೆಜ್ಜೆ ಅಂದ್ರೆ? ಇದು ಸುಮ್ಮನೆ ಯೋಚನೆ ಮಾಡ್ತಾ ಕೂರೋದಲ್ಲ. ಬದಲಿಗೆ ಮಾರುಕಟ್ಟೆಯಲ್ಲಿ ತೊಡಗಿಸ್ಕೊಳ್ಳೋಕೆ ರೆಡಿಯಾಗೋ ಒಂದು ನಿರ್ಣಾಯಕ ಆಕ್ಷನ್. ಇದು ನಮ್ಮನ್ನು ಸುಮ್ಮನೆ ನೋಡ್ತಾ ಕೂತಿರೋ ಪ್ರೇಕ್ಷಕನ ಜಾಗದಿಂದ ನೇರವಾಗಿ ಆಟದ ಮೈದಾನಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ. ಮತ್ತು ಆ ನಿರ್ಣಾಯಕ ಆಕ್ಷನ್ ಯಾವುದು ಗೊತ್ತಾ? ಮೂಲದಲ್ಲಿ ತುಂಬಾನೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಾಧ್ಯವಾದಷ್ಟು ಬೇಗ ಒಂದು ಅಕೌಂಟ್ ತೆರೆಯಿರಿ. ಹೌದು, ಸರಿಯಾಗಿ ಕೇಳಿಸ್ಕೊಂಡ್ರಿ. ಇದೇ ಆ ಮೊದಲ ಮತ್ತು ಅತಿ ಮುಖ್ಯವಾದ ಹೆಜ್ಜೆ. ಹಾಗಾದ್ರೆ ನೋಡಿ, ಇಡೀ ಪ್ರಕ್ರಿಯೆನ ಎರಡೇ ಸಿಂಪಲ್ ಸ್ಟೆಪ್ಸ್ ಆಗಿ ನೋಡ್ಬೋದು. ಮೊದಲನೇದು, ನಾನು ಸ್ವಂತವಾಗಿ ಬೆಳೆಯಬೇಕು ಅನ್ನೋ ಆಸೆಯನ್ನ ಮನಸ್ಸಿನಲ್ಲಿಟ್ಕೊಳ್ಳೋದು. ಎರಡನೇದು, ತಕ್ಷಣವೇ ಒಂದು ಅಕೌಂಟ್ ತೆರೆಯೋ ಮೂಲಕ ಆ ಮೊದಲ ಆಕ್ಷನ್ ತಗೊಳ್ಳೋದು. ಇಲ್ಲಿ ಆಸೆ ಮತ್ತು ಆಕ್ಷನ್ ಎರಡೂ ಜೊತೆಯಾಗಿ ಹೋಗ್ಬೇಕು. ಈಗ ಈ ಒಂದು ಪ್ರಾಕ್ಟಿಕಲ್ ಹೆಜ್ಜೆ ನಮ್ಮ ದೊಡ್ಡ ಗುರಿಯ ಜೊತೆ ಹೇಗೆ ಕನೆಕ್ಟ್ ಆಗತ್ತೆ ಅಂತ ನೋಡಿ ನಮ್ಮ ಪ್ರಯಾಣದ ಆರಂಭದ ಬಗ್ಗೆ ಮಾತಾಡೋಣ. ಒಂದು ಅಕೌಂಟ್ ಓಪನ್ ಮಾಡೋದು ತುಂಬ ಚಿಕ್ಕ ಕೆಲಸ ಅಂತ ಅನ್ಸ್ಬೋದು. ಆದರೆ ಈ ಒಂದೇ ಒಂದು ಆಕ್ಷನ್, ನಾನು ಟ್ರೇಡರ್ ಆಗ್ಬೇಕು ಅನ್ನೋ ದೊಡ್ಡ ಕಾಂಪ್ಲಿಕೇಟೆಡ್ ಗುರಿಯನ್ನ ನಮ್ಮ ಕಣ್ಣಿಗೆ ಕಾಣೋ ಒಂದು ಸ್ಪಷ್ಟವಾದ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ಬದಲಾಯಿಸ್ಬಿಡುತ್ತೆ. ಇದು ನಮ್ಮ ತಲೆಯಲ್ಲಿರೋ ಗೊಂದಲದ ಮೋಡವನ್ನ ಸರಿಸಿ ದಾರಿಯನ್ನ ಕ್ಲಿಯರ್ ಆಗಿ ತೋರಿಸುತ್ತೆ. ಒಂದು ನಿರ್ಧಾರ, ಒಂದು ಕ್ರಿಯೆ. ಇಡೀ ವಿಷಯದ ಸಾರಾಂಶ ಇಷ್ಟೇ. ಈ ಒಂದು ಸಂಖ್ಯೆ, ಈ ಒಂದು ಹೆಜ್ಜೆ ಇಡೀ ಪ್ರಯಾಣವನ್ನೇ ಆರಂಭಿಸುವ ಶಕ್ತಿಯನ್ನ ಹೊಂದಿದೆ. ಎಲ್ಲವೂ ಶುರುವಾಗೋದು ಇಲ್ಲಿಂದಾನೆ. ಕೊನೆಯದಾಗಿ ಒಂದು ಪ್ರಶ್ನೆ. ಸ್ವಂತವಾಗಿ ಬೆಳೆಯುವ ದಾರಿ ಒಂದೇ ಒಂದು ಹೆಜ್ಜೆಯಿಂದ ಶುರುವಾಗುತ್ತೆ ಅನ್ನೋದು ಈಗ ನಮಗೆ ಗೊತ್ತಾಗಿದೆ. ಹಾಗಾದ್ರೆ ಮೊದಲ ಹೆಜ್ಜೆ ಯಾವುದು ಅನ್ನೋದನ್ನ